ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಇಸ್ರೇಲ್ ಯುದ್ಧಕ್ಕೆ ಬೀಳುತ್ತಾ ಬ್ರೇಕ್ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಇವತ್ತು ಸಂಧಾನ ಸಭೆ ನಡೆಯುತ್ತೆ. ಇರಾನ್ನ 10 ಬೇಡಿಕೆಗಳಿಗೆ ಒಪ್ಪುತ್ತಾ ಅಮೆರಿಕ ಕಾದು ನೋಡಬೇಕಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಇಸ್ಲಾಮಾಬಾದ್ನಲ್ಲಿ ಒಂದು ಸಂಧಾನ ಸಭೆ ನಡೆಯುತ್ತೆ. ಸಭೆಯಲ್ಲಿ ಇರಾನ್ ನಾಯಕರು ಭಾಗಿಯಾಗ್ತಾರಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಜೊತೆಗೆ ಪಾಕ್ ಸಂಧಾನವನ್ನ ಇಸ್ರೇಲ್ ಒಪ್ಪುತ್ತಾ, ಎಲ್ಲಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಇರಾನ್ ಹಾಗೂ ಇಸ್ರೇಲ್ ಯುದ್ಧಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಇವತ್ತು ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೀತಾ ಇದೆ. ಇರಾನ್ 10 ಬೇಡಿಕೆಗಳನ್ನು ಅಮೆರಿಕ ಮುಂದೆ ಇಟ್ಟಿದೆ. ಮೊದಲನೇದಾಗಿ ಯಾವಾಗ 2 ದಿನಗಳ ಹಿಂದೆ ಈ ರೀತಿ ಬೇಡಿಕೆಗಳು ಟ್ರಂಪ್ ಅವರ ಮುಂದೆ ಬಂದವು, ಆಗ ಅವರು ರಿಯಾಕ್ಟ್ ಮಾಡಿದ್ರು. ಅಂದರೆ ಏನು 10 ಪ್ರಸ್ತಾವನೆಯನ್ನು ನನ್ನ ಮುಂದೆ ಇಟ್ಟಿದ್ದಾರೆ, ಅದು ಮಾತುಕತೆಗೆ ಪೂರಕವಾಗಿದೆ, ಇದನ್ನು ನಾವು ಸಭೆಯಲ್ಲಿ ಡಿಸ್ಕಸ್ ಮಾಡ್ತೇವೆ ಅಂತ ಹೇಳಿದರು. ಹೀಗಾಗಿ ಇವತ್ತು ಏನಾಗುತ್ತೆ, ಆ 10 ಬೇಡಿಕೆಗಳಿಗೆ ಅಮೆರಿಕ ಒಪ್ಪುತ್ತಾ? ಯಾಕಂದರೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಯುರೇನಿಯಂನ ನಾವು ಎನ್ರಿಚ್ಮೆಂಟ್ಗೆ ನೀವು ಯಾವುದೇ ರೀತಿ ತೊಂದರೆಯನ್ನು ಕೊಡಬಾರ್ದು ಅಂತ ಆ ಒಂದು ಕಂಡೀಷನ್ ನಂಬರ್ 3ಯಲ್ಲಿ ಅದಿದೆ. ಆದರೆ ಈ ಯುದ್ಧ ಆರಂಭವಾಗಿದ್ದೇ ಆ ಒಂದು ಕಾರಣಕ್ಕೋಸ್ಕರ, ಅಂದರೆ ಇರಾನ್ನಲ್ಲಿ ಪರಮಾಣು ಸ್ಥಾವರಗಳಿರಬಾರ್ದು ಅಥವಾ ನ್ಯೂಕ್ಲಿಯರ್ ಪವರ್ ಇರಬಾರ್ದು, ಹಾಗೆ ಯುರೇನಿಯಂ ಎನ್ರಿಚ್ಮೆಂಟ್ನ ಕಮ್ಮಿ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಯುದ್ಧ ಆರಂಭವಾಗಿತ್ತು. ಆದರೆ ಇವರು ಕೊಟ್ಟಿರುವಂಥ 10 ಕಂಡೀಷನ್ಸ್ಗಳಲ್ಲಿ ಆ ಕಂಡೀಷನ್ ಕೂಡ ಇದೆ. ಹೀಗಾಗಿ ಯಾವ ರೀತಿ ಸಂಧಾನ ಸಭೆ ನಡೆಯುತ್ತೆ, ಇರಾನ್ನ 10 ಬೇಡಿಕೆಗಳಿಗೆ ಅಮೆರಿಕ ಒಪ್ಪುತ್ತಾ, ಕಾದು ನೋಡಬೇಕಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ನಡೆಯುತ್ತೆ. ಇನ್ನು ಸಭೆಯಲ್ಲಿ ಇರಾನ್ ನಾಯಕರು ಭಾಗಿ ಆಗ್ತಾರಾ, ಇದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಭಾಗಿ ಆಗ್ತಾರಾ, ಏನು ಎತ್ತ ನೋಡಬೇಕು. ಪಾಕ್ ಸಂಧಾನವನ್ನು ಇಸ್ರೇಲ್ ಒಪ್ಪುತ್ತಾ? ಯಾಕಂದರೆ ಇನ್ನೊಂದು ಕಡೆ ಯಾವಾಗ ಈ ಕದನ ವಿರಾಮವನ್ನು ಟ್ರಂಪ್ ಘೋಷಣೆ ಮಾಡಿದ್ರು, ಅಮೆರಿಕ ಹಾಗೆ ಇರಾನ್ ಇಬ್ಬರೂ ಸೇರಿಕೊಂಡು ಡಬಲ್ ಸೈಡೆಡ್ ಇದು, ಹೀಗಾಗಿ ಸೀಸ್ ಫೈರ್ನ 2 ರಾಷ್ಟ್ರಗಳ ಒಪ್ಪಿಗೆ ಮೇರೆಗೆ ನಾನು ಘೋಷಣೆ ಮಾಡ್ತಿದ್ದೇನೆ ಅಂತ ಹೇಳಿದರು. ಆದರೆ ಈ ಒಂದು ಸ್ಟೇಟ್ಮೆಂಟ್ ಕೇಳಿ ಸ್ವತಃ ಇಸ್ರೇಲ್ ಶಾಕ್ ಆಗಿತ್ತು. ಯಾಕಂದರೆ ನಮ್ಮ ಜೊತೆ ಯಾವುದೇ ಡಿಸ್ಕಷನ್ ನಡೆಸಿಲ್ಲ, ಸಡನ್ ಆಗಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಅಂತ ಮೊದಲನೇದಾಗಿ ಇಸ್ರೇಲ್ ಕಡೆಯಿಂದ ರಿಯಾಕ್ಷನ್ ಬಂದಿತ್ತು. ತದನಂತರದಲ್ಲಿ ಇಸ್ರೇಲ್ ಕೂಡ ಇದನ್ನು ಒಪ್ಕೊಳ್ತು, ಸಪೋರ್ಟ್ ಮಾಡ್ತು. ಆದರೆ ಸಂಧಾನ ಸಭೆಯಲ್ಲಿ ಸಂಧಾನವನ್ನು ಏನು ಇವತ್ತು ಸಂಧಾನ ನಡೆದ್ರೆ ಅಥವಾ ಒಂದು ಒಪ್ಪಂದ ನಡೆದ್ರೆ ಅದನ್ನು ಇಸ್ರೇಲ್ ಒಪ್ಕೊಳ್ಳುತ್ತಾ, ಕಾದು ನೋಡಬೇಕಿದೆ. ಹಾಗೆ ಇರಾನ್ನ 10 ಬೇಡಿಕೆಗಳಿಗೆ ಅಮೆರಿಕ ಒಪ್ಪುತ್ತಾ? ಟೋಟಲ್ ಆಗಿ ಅವರು 15 ವಿಷಯಗಳನ್ನ ಪ್ರಸ್ತಾಪ ಮಾಡಿದರು, 15 ಪಾಯಿಂಟ್ಸ್ ಹೇಳಿದರು. ಅದರಲ್ಲಿ 10 ಪಾಯಿಂಟ್ಸ್ ಮಾತುಕತೆಗೆ ಪೂರಕವಾಗಿದೆ ಅಂತ ಟ್ರಂಪ್ ಅವರು ಹೇಳಿದರು. ಆದರೆ ಈ 10ರಲ್ಲಿ ಇನ್ನೂ ಎಷ್ಟು ಒಪ್ತಾರೆ, ಎಷ್ಟು ಬಿಡ್ತಾರೆ, ಅಕಸ್ಮಾತ್ ಒಪ್ಪಲಿಲ್ಲ ಅಂದರೆ ಅದಕ್ಕೆ ಮತ್ತೆ ಇರಾನ್ ಕಡೆಯಿಂದ ಯಾವ ರೀತಿ ರಿಯಾಕ್ಷನ್ ಇರುತ್ತೆ, ಇದೆಲ್ಲವನ್ನ ಕೂಡ ಕಾದು ನೋಡಬೇಕಿದೆ. ಇವತ್ತು ಇಸ್ಲಾಮಾಬಾದ್ನಲ್ಲಿ ಈ ಒಂದು ಸಂಧಾನ ಸಭೆ ನಡೆಯುತ್ತೆ. ಹೀಗಾಗಿ ಸಂಧಾನ ಸಭೆಯ ಬಳಿಕ ಸೀಸ್ ಫೈರ್ ಏನಿದೆ ಅದು ಕಂಟಿನ್ಯೂ ಆಗುತ್ತಾ, ಅಥವಾ ಯಾವುದಾದ್ರು ಬೇಡಿಕೆಗಳಿಗೆ ಅವರು ಒಪ್ಪಲಿಲ್ಲ ಅಂದರೆ ಮತ್ತೆ ಯುದ್ಧ ಮುಂದುವರಿಯುತ್ತಾ, ಏನು ಎತ್ತ ಕಾದು ನೋಡಬೇಕಿದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಸಂಧಾನ ಸಭೆ ನಡೆಯುತ್ತೆ. ಸಭೆಯಲ್ಲಿ ಇರಾನ್ ನಾಯಕರು ಭಾಗಿಯಾಗ್ತಾರಾ ಇಲ್ವಾ, ಹಾಗೆ ಪಾಕ್ ಸಂಧಾನವನ್ನು ಇಸ್ರೇಲ್ ಒಪ್ಪುತ್ತಾ ನೋಡಬೇಕು. ಯಾಕಂದರೆ ಕೆಲವೊಂದಿಷ್ಟು 10 ಕಂಡೀಷನ್ಸ್ ಇರುವಂಥದ್ದು. ಅಂದರೆ ನಾವು ಹೋರ್ಮುಸ್ ಜಲಸಂಧಿಯ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇರಾನ್ಗೆ ಇರಬೇಕು ಅಂತ ಇರಾನ್ ಹೇಳ್ಕೊಂಡಿದೆ. ಇದರ ಜೊತೆಗೆ ನಾವೇನು ಯುರೇನಿಯಂನ ಎನ್ರಿಚ್ ಮಾಡ್ತಾ ಇದ್ದೀವಿ, ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಕೂಡ ಇರಾನ್ ಕೇಳ್ಕೊಂಡಿದೆ. ಹಾಗೆ ಇಲ್ಲಿವರೆಗೂ ಆರ್ಥಿಕವಾಗಿ ಏನೆಲ್ಲ ನಷ್ಟ ಆಗಿದೆ ಅದನ್ನು ನೀವು ಭರಿಸಬೇಕು ಅಂತ ಕೂಡ ಹೇಳಿದೆ. ಹೀಗೆ 16 ಅಂದರೆ 15 ಇತ್ತು, ಅದರಲ್ಲಿ 10 ಓಕೆ ಅಂತ ಟ್ರಂಪ್ ಅವರು ಹೇಳಿದ್ದಾರೆ. ಇವತ್ತು ಏನಾಗುತ್ತೆ ಕಾದು ನೋಡಬೇಕಿದೆ.